ವೈರಲ್ ಆಗಿರೋದನ್ನು ನಾನು ಕೂಡ ತಮ್ಮ ವಾಹಿನಿಗಳಲ್ಲಿ ನೋಡಿದ್ದೀನಿ. ಆದರೆ ಆ ಸಂಭಾಷಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಹೆಸರು ಹೇಳೋದ್ರ ಜೊತೆಗೆ ನನ್ನ ಹೆಸರು ಕೂಡ ಹೇಳಿದ್ದಾರೆ ಅದರಲ್ಲಿ. ಆದರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಚುನಾವಣೆ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿ ಆಗಿದ್ದಾಗಿನಿಂದಲೂ ಕೂಡ ಒಂದು ಭಾರತೀಯ ಜನತಾ ಪಾರ್ಟಿಯ ಸಿದ್ಧಾಂತದ ಆಧಾರದ ಮೇಲೆ ನಾನು ಮತಗಳನ್ನು ಕೇಳಿದ್ದೆ. ನನ್ನೆಲ್ಲ ಬೂತ್ ಮಟ್ಟದ ಕಾರ್ಯಕರ್ತರು, ಮಂಡಲದ ಪದಾಧಿಕಾರಿಗಳು, ಅದೇ ರೀತಿ ಪ್ರತಿಯೊಬ್ಬ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಮುಖಂಡರು ಕೂಡ ಜೊತೆಗೂಡಿ ಇವತ್ತು ನಾವು ಮತದಾನ ಮಾಡಿದ್ವಿ. ಇವತ್ತು ನನಗೆ ಇವತ್ತು ಮತದಾರ ದೇವರಪ್ಪಗಳು 64,000 ಮತಗಳನ್ನು ಇವತ್ತು ಕೊಟ್ಟಿದ್ದಾರೆ. ಆದರೆ ಇವತ್ತು ಅವರ ಆಂತರಿಕ ವಿಚಾರ ಏನಿದೆಯೋ ಗೊತ್ತಿಲ್ಲ. ಆದರೆ ಇವತ್ತು ಯಾರು ಸಿರಾಜ್ ಅಹಮದ್ ಅವರು ಕೂಡ ನನಗೆ ಯಾವಾಗೋ ಒಂದು ಸರಿ ಪರಿಚಯ ಅಷ್ಟೇ ನೋಡಿದ್ದೆ ಹೊರತು ಅವ್ರು ಯಾವತ್ತೂ ಕೂಡ ಎಲೆಕ್ಷನ್ ನನಗೆ ಸಿಕ್ಕಿಲ್ಲ. ತಮ್ಮ ಎದುರಿಗೆ ನಾನು ಹೇಳಲಿಕ್ಕೆ ಬೈತೀನಿ ಸ್ಪಷ್ಟವಾಗಿ. ಇವತ್ತು ಅವರ ಆಂತರಿಕ ವಿಚಾರವನ್ನು ತೆಗೆದುಕೊಂಡು ಈಗ ತಾನೇ ನಮ್ಮ ಯಶವಂತಣ್ಣವ್ರು ಹೇಳಿದರು ಯಾತಕ್ಕಾಗಿ ಈ ವಿಡಿಯೋವನ್ನು ವೈರಲನ್ನು ಆಡಿಯೋ ಮಾಡಿದರು ಅಂತೇಳಿ. ಅವರ ಜನತೆ ಅವ್ರಿಗೆ ಆಶೀರ್ವಾದ ಮಾಡಿದ್ದಾರೆ. ಇವತ್ತು 69,000 ಓಟ್ ಅವ್ರಿಗೆ ಕೊಟ್ಟಿದ್ದಾರೆ, 64,000 ಮತಗಳನ್ನು ನನಗೆ ಕೊಟ್ಟಿದ್ದಾರೆ. ಇವತ್ತು ಜನಾರ್ದನ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲ ಜನಗಳ ಆಶೀರ್ವಾದ ಶಾಸಕರಾಗಿ ಅವರಿಗೆ ಮಾಡಿದ್ದಾರೆ. ಅವರು ಕೂಡ ನಿನ್ನೆ ಶಾಸಕರು ಹೇಳಿದರು, ಇವತ್ತು SDPI ಅಭ್ಯರ್ಥಿ, ಪಕ್ಷೇತರ ಅಭ್ಯರ್ಥಿ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಎಲ್ಲರೂ ಸೇರಿ ಇವತ್ತು ನಮಗೆ ಇದು ಮಾಡಿದ್ದಾರೆ ಅಂತೇಳಿ, ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅಂತ ಹೇಳಿ. ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ನಾವ್ಯಾಕೆ ಅವ್ರಿಗೆ ಮಾಡೋಕ್ಕೆ ಹೋಗೋಣ? ಒಬ್ಬ ಅಭ್ಯರ್ಥಿ ಆಗಿರ್ತಕ್ಕಂಥವನು ಚುನಾವಣೆ ಮಾಡಿದ್ದೀನಿ, ಇವತ್ತು ಬಡವರ ಮಗ ಚುನಾವಣೆ ಮಾಡಿದ್ದೀನಿ. ನಾನು ಮೊದಲನೇದಾಗಿ 64,000 ಮತದಾರ ದೇವರ ಪ್ರಭುಗಳಿಗೆ ತಮ್ಮಿಂದ ಕಾಲಿಗೆ ನಮಸ್ಕಾರ ಮಾಡ್ತೀನಿ ಈ ಮುಖಾಂತರ. ಯಾಕಂತ ಹೇಳಿದರೆ ಗೊತ್ತಿದೆ ಈ ಚುನಾವಣೆ ಹೇಗೆ ನಡೆದಿದೆ. ಹಣ, ಹೆಂಡ, ಸೀರೆ ತಮಗೂ ಕೂಡ ಗೊತ್ತಿದೆ. ಸೀರೆ ಹಂಚಿರೋದು ಯಾವ್ಯಾವ ಪ್ರದೇಶದಲ್ಲಿ ಹಂಚಿದ್ದಾರೆ, ಪ್ರತಿಯೊಂದು ವಾರ್ಡ್ಗಳಲ್ಲಿ ಹಂಚಿ ಗೆದ್ದಿದ್ದಾರೆ ಅವರು. ಆದರೆ ಅವ್ರು ಚುನಾವಣಾ ಪ್ರಕ್ರಿಯೆ ಅವ್ರದ್ದು ಹಾಗೆ ಬಂದಿರೋದು. ಆದರೆ ಇವತ್ತು ಪ್ರತಿಯೊಂದು ಏನಿವತ್ತು ಆರೋಪ ಮಾಡಿದ್ದಾರೆ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಇವತ್ತು ಜಮೀರ್ ಅಹಮದ್ದು ನಮಗೂ ಅವ್ರಿಗೂ ಪರಿಚಯನೇ ಇಲ್ಲ. ಇವತ್ತು ಸಿರಾಜ್ ಅವರು ನನಗೆ ಈಗ 1 ವರ್ಷದ ಕೆಳಗೆ ನಮಸ್ಕಾರ ಅನ್ನೋದು ಬಿಟ್ಟರೆ ಎದುರಿಗೆ ಬಿಟ್ಟರೆ ಮಾತಾಡಿಲ್ಲ. ಇದು ಸತ್ಯವಾಗಿರ್ತಕ್ಕಂಥ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ. ಇವತ್ತು ಸುಮ್ಮನೆ ಇದು ಆರೋಪಗಳನ್ನು ಪ್ರತ್ಯಾಪಣೆ ಮಾಡೋದು ಬಿಟ್ಟು ಶಾಸಕರು 100 ಕೋಟಿ ಹಣ ತಂದಿದ್ದಾರೆ. ಜನಸಾಮಾನ್ಯರ ಪರವಾಗಿ ಕೆಲಸ ಮಾಡಲಿ, ಬಡವರ ಪರವಾಗಿ, ಕಾರ್ಮಿಕರ ಪರವಾಗಿ, ಸಾಮಾನ್ಯ ಜನತೆ ಪರವಾಗಿ, ದಕ್ಷಿಣ ಜನತೆ ಬಗ್ಗೆ ಸಹಕಾರ ಮಾಡ್ತೀವಿ. ನಾವು ಕೂಡ ಭಾರತೀಯ ಜನತಾ ಪಾರ್ಟಿಯವರು ಉತ್ತಮವಾಗಿರ್ತಕ್ಕಂಥ ಕೆಲಸ ಮಾಡಿದರೆ ನಾವು ಅವರಿಗೆ ಯಾವಾಗಲೂ ಕೂಡ ಸಹಕಾರ ಮಾಡ್ತೀವಿ. ಇಂಥ ಆರೋಪಗಳನ್ನು ಮಾಡೋದನ್ನು ಬಿಟ್ಟು ತಾವಿವತ್ತು ಗೆದ್ದಿರ್ತಕ್ಕಂಥದ್ದು ಆಶೀರ್ವಾದ ಮಾಡಿದ್ದಾರೆ, ಒಳ್ಳೆ ಕೆಲಸ ಮಾಡಿರಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಯಾರು ಒಪ್ಪಂದ ಮಾಡ್ಕೊಂಡಿದ್ರೆ ಗೆಲ್ತಿದ್ವಿ, ಯಾವುದು ಒಪ್ಪಂದ ಮಾಡ್ಕೊಂಡಿದ್ರೆ ಸೋತಿದ್ವಿ ನಾವು. ಇವತ್ತು ಯಾವುದೇ ರೀತಿಯಾಗಿರ್ತಕ್ಕಂಥ ಒಪ್ಪಂದ, ಅದು ನನ್ನ ತಂದೆ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಅವ್ರ ಮಗ ನನ್ನ ತಂದೆ ಇಂಥವೆಲ್ಲ ಕಲಿಸಿಲ್ಲ ಇವತ್ತಿನವರೆಗೂ. ಈ ನೀಚಗೆಟ್ಟ ರಾಜಕೀಯ ಮಾಡಿಲ್ಲ. ನಿನ್ನೆ ಹ್ಯಾರಿಸ್ ಅವರು ಹೇಳಿದ್ದಾರೆ, ಅವ್ರ ಪಕ್ಷದವರೇ, ಇಂಥ ಕೃತ್ಯಗಳನ್ನೆಲ್ಲ ಮಾಡಬಾರ್ದು, ನೀಚ ಕೃತ್ಯಗಳನ್ನ ಅಂತ ಹ್ಯಾರಿಸ್ ಅವರು ಹೇಳಿದ್ದಾರೆ ಅವರಿಗೆ. ಹಾಗಾದರೆ ಈಗ ತನಿಖೆ ನಡೀಲಿ, ಯಾರು ಇದನ್ನು ಹೊರಗಡೆ ಬಿಟ್ಟಿದ್ದಾರೆ, ಯಾರು ಮಾಡಿದ್ದಾರೆ, ಇವತ್ತು ನಡೀತೈತಿ ಅನ್ನೋ ಉದ್ದೇಶಕ್ಕೆ ಮಾಡಿದಾರಲ್ಲ ಅವರೇ ಅದನ್ನು ಅನುಭವಿಸ್ಲಿ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಷಡ್ಯಂತ್ರ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ವಿರುದ್ಧ. ಇವತ್ತು ನಾನು ಹೇಳ್ತಾ ಇರೋದು, ನೀವು ಬಿಜೆಪಿ ಜಮೀರ್ ಅಹಮದ್ ಅವರಾಗಲಿ, ಸಿರಾಜ್ ಅವರಾಗಲಿ ನನ್ನ ಹತ್ರ ಮಾತಾಡಿಲ್ಲ ಯಾವುದೇ ರೀತಿಯಾಗಿರ್ತಕ್ಕಂಥದ್ದು. ಅವ್ರ ಸಂಭಾಷಣೆಯಲ್ಲಿ ನೋಡಿದ್ದೀವಿ, AE ಮೂಲಕ ಮಾಡಿರ್ಬೋದು ಅಂತ ಈಗಾಗಲೇ ಅವರಿಬ್ಬರು ಹೇಳಿದ್ದಾರೆ. ಈಗ ದೂರನ್ನು ಕೊಟ್ಟಿದ್ದಾರೆ, ತನಿಖೆ ಆಗಲಿ. ಇವತ್ತು ಅವ್ರು ಯಾಕೆ ನಮಗೆ ಫೋನ್ ಮಾಡಿ ಮಾತಾಡ್ತಾರೆ? ಇವತ್ತು ದಿವಂಗತ ಸೈಯದ್ ಸೈಫುಲ್ಲಾ ಸಾಹೇಬರು 2013 ಚುನಾವಣೆ ನಿಂತಿದ್ರು, ತಮ್ಮೆಲ್ಲರಿಗೂ ಗೊತ್ತಿದೆ. ಇವತ್ತು ಆ ಚುನಾವಣೆ ನಿಂತಹ ಸಂದರ್ಭದಲ್ಲಿ ಅವ್ರು ತಗೊಂಡಿರ್ತಕ್ಕಂಥ ಮತ ಎಷ್ಟಿತ್ತು? 27,000 ಮತ ತಗೊಂಡಿತ್ತು. ಇವತ್ತು ಅವತ್ತು ಕೂಡ ಶಾಮನೂರು ಶಿವಶಂಕರಪ್ಪನವರು ಹಿರಿಯರು ಇವತ್ತು ಗೆದ್ದರು. ಇವತ್ತು ಅವರು ತಪ್ಪನ್ನು ಮಾಡಿಕೊಂಡು ಮುಸಲ್ಮಾನರಿಗೆ ಟಿಕೆಟನ್ನು ಕೊಡಬೇಕು ಅಂತ ಹೇಳಿ ಕೊಡಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಇವತ್ತು ಅವ್ರು STPI ಮತ ಮಾಡಿದ್ದಾರೆ ಹೊರತು ಅವರಿವತ್ತು ನಮ್ಮನ್ನು BJP ಗೆಲ್ಲಿಸ್ಬೇಕು ಅಂತ ಹೇಳಿ ಓಟ್ ಹಾಕಿಲ್ಲ. ಅವರು ನಮಗೆ ಟಿಕೆಟ್ ಸಿಕ್ಕಿಲ್ಲ ಅಂತ STPI ಮತ ಮಾಡಿದ್ದಾರೆ, ಮತವನ್ನು ಹಾಕಿದ್ದಾರೆ ಅವರು. ಅವತ್ತು ಅವರು ಸಾಮಾಜಿಕ ನ್ಯಾಯ ಕೊಡಬೇಕು ಅಂತೇಳಿ ಕಾಂಗ್ರೆಸ್ನವ್ರು ಇದ್ದಿದ್ದರೆ ಇವತ್ತು ದಾವಣಗೆರೆ ತಕ್ಷಣ ಕೊಡಬೇಕಿತ್ತು. ಸಾಮಾನ್ಯ ಕಾರ್ಯಕರ್ತನಿಗೆ ಟಿಕೆಟ್ ಕೊಟ್ಟು ಇವತ್ತು ಚುನಾವಣೆ ಮಾಡಬೇಕಿತ್ತು. ಇವತ್ತು ಅವ್ರು ಸಂಭಾಷಣೆ ಮಾಡಬೇಕು. ಸಂಭಾಷಣೆ ನಾನು ಇವತ್ತು ಹೇಳ್ತಾ ಇದ್ದೀನಿ,
ಯಾವುದೇ ರೀತಿಯಾಗಿರುತ್ತೆ. ಅವ್ರು ನನಗೆ ಯಾಕೆ ಫೋನ್ ಮಾಡ್ತಾರೆ, ನಾನು ಯಾಕೆ ಅವ್ರ ಹತ್ರ ಮಾತಾಡಬೇಕು? ಈಗ ಹೇಳ್ತೀನಿ, ಅದನ್ನೇ ಹೇಳ್ತೀನಿ. ಚುನಾವಣೆ ಇವತ್ತು ಸಿರಾಜ್ ಶೇಖ್ ನನ್ನ ಚುನಾವಣೆ ಸಂದರ್ಭದಲ್ಲಿ ಸಿಕ್ಕೇ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಸಿಕ್ಕಿಲ್ಲ, ಯಾವಾಗೂ ಸಿಕ್ಕಿಲ್ಲ ಅವರು. ನಾನು ಹೇಳಿದಲ್ಲಿ 1 ವರ್ಷದ ಕೆಳಗೆ ಯಾವುದೋ ಒಂದು ಸ್ಕೂಲ್ ಕಾರ್ಯಕ್ರಮದಲ್ಲಿ ಅವರು ಅತಿಥಿಗಳಾಗಿ ಭಾಗವಹಿಸಿದ್ರು, ನಾನು ಅತಿಥಿಗಳಾಗಿ ಭಾಗವಹಿಸಿದ್ರೆ, ಅಯ್ಯೂಬ್ ಪೈಲ್ವಾನರು ಭಾಗವಹಿಸಿದ್ರು ಅತಿಥಿಗಳಾಗಿ. ನಾವು ಮೂವರು ಭಾಷಣ ಮಾಡಿ ಅವತ್ತು ಸ್ಕೂಲ್ ಪರವಾಗಿ ವಿದ್ಯಾರ್ಥಿಗಳಿಗೆ ಮಾತಾಡಿ ಬರೋದು ಬಿಟ್ಟರೆ ಯಾವಾಗೂ ಸಿಕ್ಕಿಲ್ಲ. ಇವತ್ತು ನನ್ನ ಹಿಂದೆ ಚುನಾವಣೆ ಸಂದರ್ಭ ನೂರಾರು ಜನ ಇರ್ತಾರೆ. ನಾನು ಕಾಲಿಗೆ ಬಿದ್ದು ಇಷ್ಟೊತ್ತಿಗೆ ವೈರಲ್ ಹಾಕಿದ್ದಿಲ್ವಾ, ಗೊತ್ತಾಕಿದ್ದಿಲ್ವಾ, ಮೌತ್ ಟು ಮೌತ್ ಮಾತಾಡ್ತಾ ಇರಲಿಲ್ವಾ? ನಾವು ಕಾಲಿಗೆ ಬಿದ್ದಿಲ್ಲ ಪ್ರಶ್ನೆ ಅಲ್ಲ, ಸಿರಾಜೇ ನೋಡಿಲ್ಲ ನಾನು ಚುನಾವಣೆಯಲ್ಲಿ. ಆಡಿಯೋದಲ್ಲಿ ಹೇಳಿದ್ರಲ್ಲ ಸರ್, ನಮ್ಮ ಜೊತೆ ಇದ್ರು. ಸೃಷ್ಟಿಗೆ ಏನು ಬೇಕಾದರೂ ಮಾಡ್ಬೋದಲ್ಲ ಪುನೀತಣ್ಣ, ಈಗ ಎಲ್ಲವೂ ಬಂದಿದ್ದಾವೆ. ಯಾರು ಸ್ನೇಹಿತ? ಅಲ್ಲ, ಈಗ ನಾನು ದಾವಣಗೆರೆಗೆ ಯಾರು ಸ್ನೇಹಿತರು ಇರಲೇಬಾರ್ದು, ಅವ್ರ ಲೆಕ್ಕಕ್ಕೆ ಇವ್ರ ಲೆಕ್ಕಕ್ಕೆ ಮಾತಾಡೋರ ಲೆಕ್ಕಕ್ಕೆ. ಹಂಗೆ ನೀವು ಸ್ನೇಹಿತರಲ್ಲ ನಮಗೆ. ನೀವು ಎಲ್ಲ ಪಕ್ಷದವರು ಎಲ್ಲರೂ ಕೂಡ ಸ್ನೇಹ ಭಾಗದಲ್ಲಿ ಇರ್ತಾರೆ. ಚುನಾವಣೆ ಬಂದರೆ ಚುನಾವಣೆ ಮಾಡೇ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ನಾವೀಗ ಚುನಾವಣೆ ಮಾಡಬೇಕು ಅಂದಾಗ ಪ್ರತಿಯೊಬ್ಬ ಕಾರ್ಯಕರ್ತ ಇವತ್ತು ಸೋತಾಗ ಎಷ್ಟು ಕಣ್ಣೀರು ಹಾಕಿದ್ದಾರೆ ಅಂತ ಹೇಳಿದರೆ, ಇವತ್ತು ನಾವು ಚುನಾವಣೆ ಗೆಲ್ಲೇಬೇಕು ಅಂತ ಇತ್ತು. ಆದರೆ ಇವತ್ತು ಹಣದ ಹೊಳೆ ಹರಿಸಿ ಸೀರೆ ಹಂಚಿ ಗೆದ್ದಿದ್ದಾರೆ ಹೊರತು ಇವತ್ತು ಜಯ ನಿಜವಾಗ್ಲೂ ನಂದೇ.